ಇದೊಂದು ದೊಡ್ಡ ಆಘಾತಕಾರಿಯ ಸುದ್ದಿ ಅಂತ ಹೇಳ್ಬೋದು. ಹೌದು, ಕಾಂತಾರ ಚಾಪ್ಟರ್ 1 ಈಗ ತಾನೇ ಹಿಟ್ಟನ್ನು ಕೂಡ ಪಡೆದುಕೊಂಡು ಸಾಕಷ್ಟು ದುಡ್ಡನ್ನು ಕೂಡ ಬಾಚಿಕೊಂತ ಅಂತ ಹೇಳ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಇದೇ ಖುಷಿಯಲ್ಲಿದ್ದಂಥ ರಿಷಬ್ ಶೆಟ್ಟರ್ಗೆ ಒಂದು ದೊಡ್ಡ ಮಟ್ಟಿಗೆ ಆಘಾತ ಆಗಿದೆ. ಕಾಂತಾರ ಚಾಪ್ಟರ್ 1ನಲ್ಲಿ ಅಭಿನಯಿಸಿದಂಥ ಮತ್ತೊಬ್ಬ ಕಲಾವಿದ ಇದೀಗ ವಿಧಿವಶರಾಗಿರುವಂಥದ್ದು ಈಗ ಕಂಡು ಬಂದಿದೆ. ಹೌದು, ಸದ್ಯ ತೀವ್ರವಾದ ಹೃದಯಾಘಾತಕ್ಕೆ ಒಳಗಾಗಿ ಸದ್ಯ ಇಂದು ಮುಂಜಾನೆ 2:30 ಸುಮಾರಿನಲ್ಲೇ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಹಾಗಾದರೆ ಇವರು ಯಾರು, ಈ ನಟ ಯಾರು ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರು, ರಕ್ಷಿತಾ ಅವರ ಫೇವರೇಟ್ ಆ್ಯಕ್ಟರ್ ಆದಂಥ ರಾಕೇಶ್ ಪೂಜಾರಿ ಅವರು ಕೊನೆಯುಸಿರೆಳೆದಿರುವಂಥದ್ದು. ಇನ್ನು ಕಾಮಿಡಿ ಕಿಲಾಡಿಗಳ ಸೀಸನ್ 2ರಲ್ಲಿ ವಿನ್ನರ್ ಆಗಿ ಬಂದಂಥ ರಾಕೇಶ್ ಪೂಜಾರಿ ಅವರಿಗೆ ಸಣ್ಣ ಪುಟ್ಟ ಅವಕಾಶಗಳು ಕೂಡ ಸಿಗ್ತಾ ಹೋಯಿತು. ಅದರಂತೆ ಕಾಂತಾರ ಚಾಪ್ಟರ್ 1ನಲ್ಲಿ ಕೂಡ ಇವರು ಅಭಿನಯಿಸಿದರು. ಇಲ್ಲಿ ಕಾಮಿಡಿ ನಟನಾಗಿ ಪಾತ್ರದಲ್ಲಿ ಕೂಡ ಅವರು ಕಾಣಿಸ್ಕೊಂಡ್ರು. ಆದರೆ ಈ ಸಿನಿಮಾ ಮುಗಿಯೋ ಹಂತಕ್ಕೆ ಬಂದಂಥ ಸಂದರ್ಭದಲ್ಲೇ ಸದ್ಯ ಅವರ ಫ್ರೆಂಡನ ಮದುವೆಗೆ ಹೋಗಿದ್ದಾರೆ. ಆ ಮದುವೆ ಔತಣಕೂಟವನ್ನು ಮುಗಿಸಿಕೊಂಡು ಅದೇ ಪಾರ್ಟಿಯನ್ನು ಕೂಡ ಮುಗಿಸಿಕೊಂಡು ಮನೆಗೆ ವಾಪಸ್ ಬಂದಾಗ ಸ್ವಲ್ಪ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಮನೆಯವರಿಗೆ ತಿಳಿಸಿದ್ದಾರೆ. ಮನೆಯವರೆಲ್ಲ ಕರೆದುಕೊಂಡು ಆಂಬುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಹೋಗುವ ದಾರಿ ಮಧ್ಯೆಯೇ ರಾಕೇಶ್ ಪೂಜಾರಿ ಅವರು ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯ ಕುಟುಂಬದವರು ತಿಳಿಸಿದ್ದಾರೆ. ರಾಕೇಶ್ ಪೂಜಾರಿ ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವ್ರ ಮದುವೆನೂ ಸಹ ಫಿಕ್ಸ್ ಆಗಿತ್ತು. ದುರಂತ